ಲೋಕಸಭೆ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ರಾಜಕೀಯದಲ್ಲಿ ಟಾಕ್ ವಾರ್ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಕೇಸರಿ ವಿರುದ್ಧ ಕೈ ಆರೋಪ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೈ ವಿರುದ್ಧ ಕೇಸರಿ ಪ್ರತ್ಯಾರೋಪ ಮಾಡ್ತಾ ಇದೆ. ಸದ್ಯ ಈಗ ರಾಜ್ಯದಲ್ಲಿ ಚೊಂಬು ಪಾಲಿಟಿಕ್ಸ್ ಟ್ರೆಂಡ್ ಶುರುವಾಗಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜಕೀಯದಲ್ಲಿ ಚೊಂಬು ವಾರ್, ಕಾಂಗ್ರೆಸ್ ವಿರುದ್ಧ ಕೇಸರಿ ನಿಗಿನಿಗಿ. ರಾಜ್ಯ ರಾಜಕೀಯದಲ್ಲಿ ಈಗ ಚೊಂಬು ವಾರ್ ಬಹಳ ಸದ್ದು ಮಾಡ್ತಿದೆ. ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೊಂಬು ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪೋಸ್ಟ್ ಮಾಡಿ ವಾಗ್ದಾಳಿ ನಡೆಸಿತ್ತು. ಈಗ ಅದೇ ಚೊಂಬು ಪೋಸ್ಟ್ಗೆ ಬಿಜೆಪಿ ಪಾಳೆಯ ನಿಗಿನಿಗಿ ಕೆಂಡವಾಗಿದ್ದು ಕಾಂಗ್ರೆಸ್ ವಿರುದ್ಧ ರಣಕಹಳೆ ಊದಿವೆ. ಕಾಂಗ್ರೆಸ್ ಸರ್ಕಾರ ಜಾಹೀರಾತಿನಿಂದ ಮನವೊಲಿಸುವ ಭ್ರಮೆಯಲ್ಲಿದೆ. ಸುಳ್ಳು ಆರೋಪ ಅಂತ ಒಂದೆಡೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ರೆ, ಮತ್ತೊಂದು ಕಡೆ ನಿಜವಾಗಿಯೂ ಚೊಂಬು ಕೊಟ್ಟಿದ್ದು ಕಾಂಗ್ರೆಸ್ ಅಂತ ಮಾಜಿ ಸಿಎಂ ಬೊಮ್ಮಾಯಿ ಹೌಹಾರಿದ್ದಾರೆ. ಜನ ಅವರೋದ್ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಒಲಿಸಬಹುದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನು ಕೂಡಿರುವಂಥ ಜನ ವಿರೋಧಿ ಒಂದು ಆಡಳಿತ ನಡೆಸ್ತಾ ಇರುವಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಚಂಬು ಚಂಬು ಅಂತ. ನಿಜವಾದ ಚಂಬು ಕೊಟ್ಟಿದ್ದು ರಾಜ್ಯ ಸರ್ಕಾರ ಜನರಿಗೆ. ಕಿಸಾನ್ ಸನ್ಮಾನ್ ಯೋಜನೆ ಬರ್ತಾ ಇತ್ತು, 10,000 ರೂಪಾಯಿ. ಅದರೊಳಗೆ 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡೋದು ನಿಲ್ಲಿಸಿದ್ರು. ರೈತರಿಗೆ ಚಂಬು ಕೊಟ್ಟಂಗಲ್ವಾ? ಕರ್ನಾಟಕ ರೈತರಿಗೆ ಚಂಬು ಕೊಟ್ಟದ್ದು ಯಾರು? 4,000 ರೂಪಾಯಿ ಕಡಿಮೆ ಮಾಡಿ. ಇದರ ಜೊತೆಗೆ ಫಲಿತಾಂಶ ಬಂದ ಬಳಿಕ ಕಾಂಗ್ರೆಸ್ ನಾಯಕರಿಗೆ ಚೊಂಬು ಫಿಕ್ಸ್. ಚೊಂಬಿನ ಸರ್ಕಾರದಿಂದ ರಾಜ್ಯ ಉದ್ಧಾರ ಆಗಲ್ಲ, ಕಾಂಗ್ರೆಸ್ನಿಂದಲೇ ನೂರಾರು ಚೊಂಬು ಅಂತ ವಿಜಯೇಂದ್ರ, ಆರ್ ಅಶೋಕ್, ತೇಜಸ್ವಿ ಸೂರ್ಯ ಸೇರಿ ಬಿಜೆಪಿ ನಾಯಕರು ಸಾಲು ಸಾಲು ಆರೋಪ ಮಾಡಿ ಗುಡುಗಿದ್ದಾರೆ. ಚುನಾವಣೆ ಮುಗಿದ್ಮೇಲೆ ಅದೇ ಪರಿಸ್ಥಿತಿ ನಲ್ಪಾಡಿಗೂ ಬರ್ತದೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಚೊಂಬು ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಏನು ರಾಜ್ಯದಲ್ಲಿ ಇವತ್ತು ವಾತಾವರಣ ನೋಡ್ತಾ ಇದ್ದರೆ, ದಿನೇ ಇವತ್ತು ನರೇಂದ್ರ ಮೋದಿಜಿಯವ್ರ ಪರವಾಗಿ BJP JDS ಪಕ್ಷದ ಪರವಾಗಿ ವಾತಾವರಣ ಇನ್ನೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಚುನಾವಣಾ ಫಲಿತಾಂಶ ಬಂದ ನಂತರ ದಿನನಿತ್ಯ ಚೊಂಬು ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷದ ಮುಖಂಡರು ಹೋಗಬೇಕಾಗ್ತದೆ ಅಂತ ಪರಿಸ್ಥಿತಿ ಬರೋ ರೀತಿಯಲ್ಲಿ ರಾಜ್ಯದ ಮತದಾರರು ಉತ್ತರವನ್ನು ನೀಡ್ತಾರೆ. ಕಾಂಗ್ರೆಸ್ ಕೊಟ್ಟಿರುವ ಚೊಂಬುಗಳು ಅವ್ರು ಒಂದು ಚೊಂಬು ಹಾಕವ್ರೆ, ಜಾಸ್ತಿ ಚೊಂಬುಗಳು ಅವೇ ಅವ್ರದ್ದು. ನೂರಾರು ಚೊಂಬುಗಳು. ಆ ನೂರಾರು ಚೊಂಬುಗಳು ರಾಜ್ಯದಲ್ಲಿ ರೈತರದು ಹೊಸ ಬೋರ್ವೆಲ್ಗಳು ಹಾಕೋವಂಥದ್ದಕ್ಕೆ ನಮ್ಮ ಸರ್ಕಾರ ಇದ್ದಾಗ 5,000 ರೂಪಾಯಿ ಟ್ರಾನ್ಸ್ಫಾರ್ಮರ್ಗೆ ಕೊಡ್ತಾಯಿದ್ರಿ. ಈಗ 2.5 ಲಕ್ಷ ಕೊಡಬೇಕು ರೈತರು. ಇದು ರೈತರಿಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಚೊಂಬು. ಈ ಸರ್ಕಾರ, ಈ ಪಾರ್ಟಿ ರಾಜ್ಯಕ್ಕಾಗ್ಲಿ ದೇಶಕ್ಕಾಗ್ಲಿ ಇದರಿಂದ ಯಾವುದೇ ರೀತಿಯ ಒಳಿತಿಲ್ಲ. ಕರ್ನಾಟಕ ಉದ್ಧಾರ ಆಗಬೇಕು ಅಂತಂದ್ರೆ ಕಾಂಗ್ರೆಸ್ ಕೈಗೆ ಜನ ಅವರ ಚೊಂಬು ಕೊಟ್ಟರೆ ಕಾಂಗ್ರೆಸ್ಸಿಗೆ ರಾಜ್ಯ ಉದ್ಧಾರ ಆಗುತ್ತೆ. ಒಟ್ಟಲ್ಲಿ ಕರ್ನಾಟಕದಲ್ಲಿ ಚೊಂಬು ವಾರ್ ಜೋರಾಗಿದ್ದು, ಇನ್ನು ಈ ಆರೋಪ ಪ್ರತ್ಯಾರೋಪ ಎಷ್ಟರ ಮಟ್ಟಿಗೆ ಹೋಗುತ್ತೆ, ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ